ಅಲ್ಲ ಸಭಾಧ್ಯಕ್ಷ ಹೇಳಿ ಅಲ್ಲ ಸಭಾಧ್ಯಕ್ಷರೇ, ನಾರಾಯಣ ಸ್ವಾಮಿ ಅವರು ಮಾತನಾಡ್ತಿದ್ದಾರೆ, ಮಾತಾಡ್ಲಿ. ಮುಖ್ಯಮಂತ್ರಿ ಹೆಸರು ತೆಗೆದ್ರದಕ್ಕೆ ನಾನು ಮಾತನಾಡ್ತಿರೋದು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕ್ಯಾಶ್ ಎಲ್ಲಿಂದ ಬಂತು ಅಂತ ಇವರಿಗೆ? ಅಲ್ಲ ಕ್ಯಾಶು ನಾವು ಕೂಡ ವ್ಯವಹಾರ ಮಾಡ್ತೀವಿ. ಕ್ಯಾಶು 4,000 ಕೋಟಿ ಬ್ಯಾಂಕ್ಲಿಂದ ಹೆಂಗ್ ಡ್ರಾ ಮಾಡಕ್ಕಾಯ್ತು? ತಡ್ರಿ, ಒಂದ್ ನಿಮಿಷ ತಡ್ರಿ. ಕೇಶವ್, ನೀವು ನಡು ಮಾತಾಡಿದ್ರೆ ಮುಖ್ಯಮಂತ್ರಿ ಆಯ್ತಾಯ್ತು ನಾರಾಯಣಸ್ವಾಮಿ, ನಾನು 3 ಗಂಟೆ ಮುಗಿತು. ಅವ್ರು ಹೇಳಿ ಒಂದು ನಿಮಿಷ. ಅವ್ರು ಯಾವ ಕಡೆ ಹೋಗ್ಬಾರ್ದು, ಅವ್ರು ಮಾತಾಡೋದು ಅವ್ರು ಮಾತಾಡೋ ಯಾವ ಕಡೆ ಹೋಗ್ಬಾರ್ದು. ನನ್ನ ಅನುಮತಿಯಿಂದ ಮಾತಾಡೋ ಯಾವ ಕಡೆ ನನ್ನ ಅನುಮತಿ ಹೇಳ್ತೀನಿ ನಾನು. ತಗೋತೀನಿ ನೋಡಿ. ಒಂದ್ ನಿಮಿಷ ನಾರಾಯಣ ಸ್ವಾಮಿ, ಸರ್ಕಾರಕ್ಕೆ ಸೇರಿದೆ ಅಂತ ಹೇಳಿ ಒಂದ್ ನಿಮಿಷ ದಯವಿಟ್ಟು ಹೇಳ್ಬಿಟ್ಟಿದ್ರಲ್ಲ, ಮುಖ್ಯಮಂತ್ರಿ ಹೆಸರನ್ನು ಹೇಳಿದ ಅವ್ರಿಗೆ ಪಾಲ್ ಹೋಗಿದೆ ಅಂತ ಹೇಳಿದ್ದಾರೆ. ಅದನ್ನ ಒಪ್ಪಕ್ಕೆ ತಯಾರಿಲ್ಲ. ದಯವಿಟ್ಟು ಹೇಳಿ, ನಾನು ತಗೋತೀನಿ. ಅದೊಂದು ಹೇಳಿದ್ದಾರೆ, ನೇರವಾಗಿ ಹೇಳಿ ಅವರು. ಮಾಡೋ ಪದ್ಧತಿ ಬಂದ್ ಮಾಡಿ. ನಾನು ಬಹಳ ಸ್ಪಷ್ಟವಾಗಿದ್ದೇನೆ. 6,000 ಕೋಟಿ ಕೊಟ್ಟಿದ್ದೇನೆ ಅಂತೇಳಿ ಗುರುಸ್ವಾಮಿ ಅವರು ಹೇಳಿದ್ದಾರೆ. ಅದಕ್ಕೆ ಯಾರ್ಯಾರು ಪಾತ್ರ ಇದರಲ್ಲಿ ಎಷ್ಟು, ಮುಖ್ಯಮಂತ್ರಿಗಳ ಪಾತ್ರ ಏನು ಅಂತ ಪ್ರಶ್ನೆ ಮಾಡಿದ್ದೇನೆ. ರೈತರ ಮನೆಗೆ ಕಳಿಸ್ತಿಲ್ಲ. ರೈತರ ಮನೆಗೆ ಯಾರೇ ಲಂಚ ತಗೊಂಡ್ರು ವಿಪಕ್ಷ ನಾಯಕರೇ. ಈಗ ನನಗೆ ಅರ್ಥ ಆಗದೆ ಇರೋದು, ಸಂತೋಷ್ ಲಾಡ್ ಅವರಿಗೆ ಏನಾದ್ರು ಅಡಿಷನಲ್ ಚಾರ್ಜ್ ಕೊಟ್ಟಿದಾರ ಅಬ್ಕಾರಿದು? ನಿಮಗೆ ಅಬ್ಕಾರಿಗೆ ಅಡಿಷನಲ್ ಚಾರ್ಜ್ ತಗೊಂಡ ತರ ಮಾತಾಡ್ತಾ ಇದ್ದೀರಲ್ಲ. ರವಿ ಕೇಳಿ, ಒಂದ್ ನಿಮಿಷ ಲಾಡ್, ನನ್ನ ಅನುಮತಿಯನ್ನು ಪಡೆದು ಮಾತಾಡ್ಯಾರ. ಮಂತ್ರಿಗಳು ಹೇಳ್ಬೋದು, ತಾವೇನಾರು ಮಾತಾಡೋ, ನಾನು ಅನುಮತಿ ಕೊಟ್ಟಿನಿ ಮಾತಾಡ್ಯಾರ. ಆಗ್ಲಿ ಸಭಾಪತಿಗಳೇ, ಇಲ್ಲಿ ವಿಷಯ ಇರ್ತಕ್ಕಂಥ 3 ಗಂಟೆ ಮುಗಿಸ್ತೀನಿ, ನೆನ್ಪಿಟ್ಕೊಳ್ಳಿ. ಈಗ ನಿಮಗೆ ನಾವು ವಿರೋಧ ಮಾಡಲ್ಲ, ನೀವೆಷ್ಟು ಕೊಟ್ರೆ ಅಷ್ಟೇ ಸಾಕು. ನೀವು ನೋಡಿ, ನಿಮ್ದು ಅತೀತ ಆತ್ ನಿಂದು ಏನ್ರಿ, ಒಂದ್ ಸ್ವಲ್ಪ ಬುದ್ಧಿಲ್ಲ, ಕೇಳ್ಬೇಕನ್ನೋದು ಸೌಜನ್ಯ. ಈಗ ಯಾರೇ ಅಧಿಕಾರದಲ್ಲಿದ್ರೆ ಲಂಚ ಕೇಳೋದಿದೆಯಲ್ಲ, ಲಂಚ ಕೇಳೋದು ಎಲ್ಲ ಥ್ರೂ ಅಧಿಕಾರಿಗಳೇ. ಪಾಪ ಅವರು ನಿಜವಾಗಿಯೂ ಲಂಚಗಾರರು ಆಗಿರ್ತಾರೋ ಇಲ್ಲೋ ಅಧಿಕಾರಿಗಳು ನನಗೆ ಗೊತ್ತಿರಲ್ಲ. ಕೆಲವು ಸಾರಿ ಲಂಚ ತಗೊಳ್ಳೋದನ್ನ ಅವ್ರ ಥ್ರೂ ಮಾಡಿಸಿ ಅವರನ್ನು ಲಂಚಕೋರರು ಮಾಡ್ತಾರೆ, ಇವರು ಲಂಚಕೋರರಾಗ್ತಾರೆ. ಸಿಕ್ಕಿಬಿದ್ರೆ ಅಧಿಕಾರಿಗಳು, ಸಿಗಲಿಲ್ಲ ಇಬ್ರು ಎಸ್ಕೇಪು. ಇದು ತಂತ್ರಗಾರಿಕೆ. ಇಲ್ಲಾಗಿದ್ದೇನೋ, ಈಗ 25 ಲಕ್ಷ ಕೊಟ್ಟಿದ್ದಾಯ್ತು, ಅದನ್ನು ತಗೊಂಡ ಮೇಲೆ ಲೋಕಾಯುಕ್ತ ಟ್ರ್ಯಾಪ್ ಮಾಡಿದ್ದಾಯ್ತು, ಟ್ರ್ಯಾಪ್ ಮಾಡಿ ಆದ್ಮೇಲೆ ಅವರನ್ನು ಜೈಲಿಗೆ ಕಳಿಸಿದ್ದಾಯ್ತು. ಇಷ್ಟೆಲ್ಲ ಆದ್ಮೇಲೆ ಇನ್ನೇನು ಪುರಾವೆ ಬೇಕು? ಇನ್ನೇನು ಪುರಾವೆ ಬೇಕು? ಆದ್ರಿಂದ ಈಗ ಅವ್ರು ಯಾರ್ಯಾರು ಏನನ್ನು ಹೇಳ್ತಾರಲ್ಲ ಅದನ್ನು ನಂಬಬೇಕಾಗತ್ತೆ. ಇದಕ್ಕೆ ಉತ್ತರ ಯಾರು ಕೊಡಬೇಕು? ಸರ್ಕಾರ ಕೊಡಬೇಕು. ನಾವು ಪ್ರಶ್ನೆ ಮಾಡ್ತೀವಿ, ಹೌದು
6,000 ಕೋಟಿ ಯಾರ್ಯಾರ ಪಾಲು ಎಷ್ಟು ಕೇಳ್ತೀವಿ. ನೀವು ಕೇಳಿದಾಗ ಹೇಳಿ, ಇಲ್ಲ ನನ್ನ ಪಾಲು ಇಷ್ಟೇ, ಅವ್ರು ಯಾರೋ ಸುಳ್ಳು ಹೇಳಿದ್ದಾರೆ, ನನಗೆ ಕಡಿಮೆ ಬಂದ್ಬಿಟ್ಟಿದೆ, ಕೋರ್ಟ್ಗೆ ಹೋಗಿ ನನಗೆ ಕಡಿಮೆ ಕೊಟ್ಬಿಟ್ಟಿದ್ದಾರೆ ಲಂಚ, ಅವ್ನು ಜಾಸ್ತಿ ತಗೊಂಡಿದ್ದಾರೆ, ಕೋರ್ಟ್ಗೆ ಹೋಗಿ ಸ್ವಾಮಿ, ನಮ್ಮನೆ ಅವ್ನು ಬೇಡ ಅಂತವಾ? ಅಲ್ಲ ಇಡಿ ಅಂತಂತಂದ್ರೆ ಅಲ್ಲ ಇಡಿಗೆ ಹಾಕಿದ್ರೆ ಕೆಳಗೆ ಬೆಂಕಿ ಬಿದ್ದು ಆಡಿಸ್ತೀರಿ ನೀವು ಇದ್ರ ಬಗ್ಗೆ ಎಷ್ಟ ಮಾತಾಡಿ ಅಲ್ವಾ? ಇದ್ರ ಬಗ್ಗೆ ಅದಕ್ಕೆ ನಮಗೆ ಮಾನ್ಯ ಸಭಾಪತಿಗಳೇ, ಇವತ್ತು ಭ್ರಷ್ಟಾಚಾರದಲ್ಲಿ ಮಂತ್ರಿಗಳು ಸಿಕ್ಕಿದ್ದಾರೆ. ಇದು ಯಾವುದೇ ಡೌಟ್ ಇಲ್ಲ, ಅನೇಕ ನಿದರ್ಶನಗಳಿವೆ. ಇವತ್ತು ಮಾತ್ರ ಅಲ್ಲ, ಸುಮಾರು 2 ವರ್ಷದಿಂದಲೂ 5-6 ಬಾರಿ ಸದ್ದು ಮಾಡಿದೆ. ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅಂತಕ್ಕಂಥ ಗಾದೆ ಇತ್ತು. ಆದ್ರೆ ಈಗೇನಾಗಿದೆ, ನೇರವಾಗಿ ಎಲ್ಲರೂ ಹೊರಗಡೆ ಬಂದಿದ್ದಾರೆ. ಯಾಕೆ ಕಷ್ಟ ತೊಂದರೆಗೆ ಬಂದವರೆಲ್ಲ. ಎಲ್ಲರೂ ಪರ ನೀವು ಮಾತಾಡ್ತಿರಲ್ಲ, ಎಲ್ಲರೂ ಪರ ನೀವು ಮಾತಾಡ್ತೀರಿ. ಅಲ್ಲ ಮಾತಾಡ್ಲಿ, ಇನ್ನು ಕೆಲವರೆಲ್ಲ ಮಾತಾಡ್ಲಿ, 2 ನಿಮಿಷ ಮಾತಾಡ್ಲಿ, ಆಗ ಮುಗಿಸಿ ನೀವು ಅವ್ರ. ಆದ್ರಿಂದ ನಾನು ತಮ್ಮ ಮೂಲಕ ಒತ್ತಾಯ ಮಾಡ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಈ ಸಚಿವರನ್ನ ಸಂಪುಟದಿಂದ ವಜಾ ಮಾಡಬೇಕು. ವಜಾ ಮಾಡಲಿಲ್ಲ ಅಂದ್ರೆ ಅನುಮಾನ ನಮಗೂ ಬರ್ತದೆ, ಮುಖ್ಯಮಂತ್ರಿಗಳ ಪಾತ್ರ ಅಥವಾ ಪಾಲು ಅವ್ರದ್ದು ಇದೆ ಅಂತಕ್ಕಂಥ ಮಾತು ಬರ್ತದೆ. ಬರ್ಕೊಡಿ ಏನೇನು ಮಾತಾಡ್ಬೇಕಂತ ನೀವು ಬರ್ಕೊಡಿ. ನೋಡಿ, ನಾನೇನು ಮಾತಾಡ್ಬೇಕು ಅಂತ ನೀವ್ ಹೇಳ್ಬೇಕಾಗಿಲ್ಲ. ನೀವೇನು ನಾನು ಮಾತಾಡೋದು ನೀವು ಉತ್ತರ ತಕ್ಷಣ ತಿಮ್ಮಾಪುರ್ ಅವರನ್ನ ನಾವು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ರವಿಕುಮಾರ್. ಸಭಾಪತಿಗಳೇ, ಅವಕಾಶಕ್ಕೆ ಧನ್ಯವಾದಗಳು. ಸಭಾಪತಿಗಳೇ, ನೇರ ವಿಷಯಕ್ಕೆ ಬರೋದಾದ್ರೆ ನೀವು ಉತ್ತರ ಹೇಳ್ರಿ, ಪದೇ ಪದೇ ಮುಖ್ಯಮಂತ್ರಿ ಹೆಸರು ತಗೋಬೇಡಿ. ಯಾಕೆ ತಗೋತೀರಿ? ಸಭಾಪತಿಗಳೇ, ಈ ವಿಷಯ ರಾಜ್ಯಾದ್ಯಂತ ಎಲ್ಲ ಮಾಧ್ಯಮಗಳಲ್ಲಿ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಲಕ್ಷ್ಮೀನಾರಾಯಣ್ ಅಂತಕ್ಕಂಥವ್ರು, ಸಭಾಪತಿಗಳೇ, ಲಕ್ಷ್ಮೀನಾರಾಯಣ್ ಅಂತಕ್ಕಂಥವ್ರು ಏನು ಹೇಳಿದ್ದಾರೆ ಅನ್ನೋದನ್ನ ಹೇಳ್ತೇನೆ. ಸಭಾಪತಿಗಳೇ, ನಮ್ಮದು ಬೆಂಗಳೂರಿನ ಹುಳಿಮಾವು ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದ ಪ್ರಾಪರ್ಟಿ ಇದೆ. ಉವಾಲಿ ಬ್ರೀವ್ ಪಾರ್ಕ್ ಅನ್ನುವಂತ ಒಂದು ಹೆಸರಿನ ಯೋಜನೆ ಬಹುತೇಕ ಅಂತಿಮ ಹಂತ ತಲುಪಿತ್ತು. ಇದರ ಭಾಗವಾಗಿ ಆ ಪ್ರಾಪರ್ಟಿಯಲ್ಲಿ, ಆ ಕಟ್ಟಡದಲ್ಲಿ CL7 ಮತ್ತು ಮೈಕ್ರೋ ಬ್ರೇವರಿ ಲೈಸೆನ್ಸ್ ಪಡೆಯಲು ನಾವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ್ದೇವೆ. ಅರ್ಜಿ ಸಲ್ಲಿಸಿದ ಮೇಲೆ ಏನಾಯ್ತು ಅಂತ ಹೇಳ್ತಾರೆ. ಆದರೆ ಬಹಳ ದಿನಗಳಾದರೂ ಅಪ್ಲಿಕೇಶನ್ ಯಾವುದೇ ಹಂತಕ್ಕೂ ಸಾಗುತ್ತಿರಲಿಲ್ಲ. ಅರ್ಜಿ ಅಲ್ಲೇ ಇತ್ತು, ಎಲ್ಲಿ ಕೊಟ್ಟಿದ್ವಿ ಅಲ್ಲೇ ಇತ್ತು ಅರ್ಜಿ. ಮುಂದೇನು ಹೇಳ್ತಾರೆ ಲಕ್ಷ್ಮೀನಾರಾಯಣ್ ಅವರು, ಈ ಹಿನ್ನೆಲೆಯಲ್ಲಿ ಅಬಕಾರಿ ಇಲಾಖೆ ಕಚೇರಿಗೆ ತೆರಳಿದಾಗ, ಕಚೇರಿ ತೆರಳ್ತಾರೆ ಲಕ್ಷ್ಮೀನಾರಾಯಣ್, ಅಲ್ಲಿ ನಡೆಯುತ್ತೆ. ಅಲ್ಲಿ ಅಧಿಕಾರಿಗಳು ಲಂಚದ ಡೀಲ್ ಮುಂದಿಟ್ಟರು ಎಂದು ಅವರು ಆರೋಪಿಸಿದ್ದಾರೆ. ಏನದು ಲಂಚದ ಡೀಲ್, ಎಷ್ಟು ಪ್ರಮಾಣದ್ದು ಅನ್ನುವಂಥದ್ದನ್ನ ಲಕ್ಷ್ಮೀನಾರಾಯಣ್ ಅವರೇ ಹೇಳಿದ್ದಾರೆ. CL7ಗೆ 80 ಲಕ್ಷ, ಮೈಕ್ರೋ ಬ್ರೇವರಿಗೆ 1.5 ಕೋಟಿ ಲಂಚದ ಬೇಡಿಕೆಯನ್ನು ಅಧಿಕಾರಿಗಳು ಮುಂದಿಟ್ಟರು ಅಂತ ಹೇಳ್ತಾ ಇದ್ದಾರೆ ಲಕ್ಷ್ಮೀನಾರಾಯಣ್. ಎಲ್ಲಿ? ಹುಳಿಮಾವು ಪ್ರದೇಶದಲ್ಲಿ. ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ರು, ಇದೊಂದು ಪ್ಯಾಕೇಜ್ ಡೀಲ್, ನಾವು ಪ್ರತಿ ಲೈಸೆನ್ಸ್ಗೆ ಇಷ್ಟು ತೆಗೆದುಕೊಳ್ತೀವಿ. ಅದೆಲ್ಲ ರೆಕಾರ್ಡ್ ಅಲ್ಲಿ ಇದೆ ಸಭಾಪತಿಗಳೇ. ಇವರಿಗೆ ಇಷ್ಟು, ನಮಗೆ ಇಷ್ಟು,
ಎಂದು ಪಾಲು ಹಂಚಿಕೆಯ ಬಗ್ಗೆ ಅಧಿಕಾರಿಗಳು ಮಾತನಾಡಿದ್ದಾರೆ. ನಮಗಿಷ್ಟು ಕೊಡಬೇಕು, ಅವರಿಗಿಷ್ಟು ಕೊಡಬೇಕು, ಇಷ್ಟಿಷ್ಟು ಪಾಲು ಅಂತ ಅಧಿಕಾರಿಗಳು ಮಾತಾಡಿದ್ದಾರೆ. ಈ ಲಂಚದ ಮೊತ್ತದಲ್ಲಿ ಲಕ್ಷ್ಮೀನಾರಾಯಣ ಅವರೇ ಹೇಳಿರ್ತಕ್ಕಂಥದ್ದು, ಅಲ್ಲಿ ಹೋಗಿ ಡೀಲ್ ಅಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿದ ಲಕ್ಷ್ಮೀನಾರಾಯಣ್, ಈ ಮೊತ್ತದಲ್ಲಿ, ಲಂಚದ ಮೊತ್ತದಲ್ಲಿ ಅಬಕಾರಿ ಸಚಿವರಿಗೂ ಪಾಲು ಇದೆ ಎಂಬುದನ್ನು ಅಧಿಕಾರಿಗಳು ಹೇಳಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ. ಅವರು ಅಲ್ಲಿಗೆ ಸುಮ್ಮನಿರೋದಿಲ್ಲ ಸಭಾಪತಿಗಳೇ, ಲೋಕಾಯುಕ್ತಕ್ಕೆ ಹೋಗ್ತಾರೆ. ಲೋಕಾಯುಕ್ತಕ್ಕೆ ದೂರನ್ನ ಸಲ್ಲಿಸಿದ್ದಾರೆ ಯಾರು ಲಕ್ಷ್ಮೀನಾರಾಯಣ್. ಏನಂತ ಸಲ್ಲಿಸಿದ್ದಾರೆ? ಲೋಕಾಯುಕ್ತಕ್ಕೆ ದೂರು 25 ಲಕ್ಷ ಟ್ರ್ಯಾಪ್ ಹಣ. ದೂರನ್ನ ಸಲ್ಲಿಸಿ ಬಂದ ಮೇಲೆ, ವಾಪಸ್ ಬಂದ ಮೇಲೆ ಇಲ್ಲಿಗೆ ಬಿಡೋದು ಬೇಡ ಅಂತ ಲಕ್ಷ್ಮೀನಾರಾಯಣ ಅವರು ಮುಂದುವರಿತಾರೆ. ಲಂಚದ ಬೇಡಿಕೆಯಿಂದ ಬೇಸತ್ತ ಲಕ್ಷ್ಮೀನಾರಾಯಣ ಅವರು ನಿನ್ನೆ ಲೋಕಾಯುಕ್ತರಿಗೆ ಅಧಿಕೃತ ದೂರನ್ನ ಸಲ್ಲಿಸಿದ್ದಾರೆ. ಲೋಕಾಯುಕ್ತರ ಸೂಚನೆಯಂತೆ 25 ಲಕ್ಷ ಹಣವನ್ನು ಸಿದ್ಧಪಡಿಸಿ ಅದನ್ನು ಲಂಚವಾಗಿ ನೀಡುವ ವೇಳೆ ಟ್ರ್ಯಾಪ್ ಮಾಡಲು ಸಹಕರಿಸಿದ್ದೇನೆ ಎಂದು ಅವರು ತಿಳಿಸಿದ್ದಾರೆ. 25 ಲಕ್ಷ ರೂಪಾಯಿ ಕೊಡುವ ಸಂದರ್ಭದಲ್ಲಿ, ವೆನ್ ಹಿ ವಾಸ್ ಗಿವಿಂಗ್ ಅಟ್ ದ ಟೈಮ್, ಕೊಡುವ ಸಂದರ್ಭದಲ್ಲಿ ಲೋಕಾಯುಕ್ತ SP ಶಿವಪ್ರಕಾಶ್ ದೇವರಾಜ್ ಸ್ಪಷ್ಟನೆ ಏನ್ ಹೇಳಿದ್ದಾರೆ? ಲೋಕಾಯುಕ್ತ SP ಈ ಪ್ರಕರಣಕ್ಕೆ ಸಂಬಂಧಿಸಿ ಲೋಕಾಯುಕ್ತ SP ಶಿವಪ್ರಕಾಶ್ ದೇವರಾಜ್ ಅವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದು, ಇಂದು ಮಧ್ಯಾಹ್ನ 12:30 ಸುಮಾರಿಗೆ ಟ್ರ್ಯಾಪ್ ಕೇಸ್ ನಡೆಸಲಾಗಿದೆ. ಭ್ರಷ್ಟಾಚಾರ ತಡೆ ಕಾಯ್ದೆ PC ಆಕ್ಟ್ ಸೆಕ್ಷನ್ 7 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. 25 ಲಕ್ಷ ರೂಪಾಯಿದ್ದು. 3 ವಿರುದ್ಧ ದೂರು, ಲಂಚ ಸ್ವೀಕರಿಸುವಾಗ ಟ್ರ್ಯಾಪ್. ಲಕ್ಷ್ಮೀನಾರಾಯಣ ಎಂಬುವರು ನೀಡಿದ ದೂರಿನ ಆಧಾರದ ಮೇಲೆ 3 ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. CL7 ಲೈಸೆನ್ಸ್ಗೆ 80 ಲಕ್ಷ ರೂಪಾಯಿ ಬೇಡಿಕೆ. ಇದರ ಭಾಗವಾಗಿ 25 ಲಕ್ಷ ಹಣ ಸ್ವೀಕರಿಸುವಾಗ ಟ್ರ್ಯಾಪ್ ಮಾಡಲಾಗಿದೆ. ಟ್ರ್ಯಾಪ್ ವೇಳೆ ಅಬಕಾರಿ ಕಾನ್ಸ್ಟೇಬಲ್ ಲಕ್ಕಪ್ಪ, ಸಭಾಪತಿಗಳೇ, ಅಬಕಾರಿ ಕಾನ್ಸ್ಟೇಬಲ್ ಲಕ್ಕಪ್ಪ ಮತ್ತು ಸೂಪರಿಂಟೆಂಡೆಂಟ್ ತಮ್ಮಣ್ಣ ಇಬ್ಬರು ತಪ್ಪಿಸಿಕೊಳ್ಳಲು ಯತ್ನಿಸಿದ್ದರು. ನಂತರ ಅವರನ್ನು ಬಂಧಿಸಲಾಗಿದೆ ಎಂದು ಲೋಕಾಯುಕ್ತ SP ತಿಳಿಸಿದರು. ಸರ್ಕಾರಿ ಶುಲ್ಕ ಕಟ್ಟಿದರೂ ಸಹ ಲಂಚ. ಸಾಮಾನ್ಯವಾಗಿ ಏನಿರುತ್ತೆ ಅಂತ ಹೇಳಿದ್ರೆ, ಸ್ಕೂಲ್ಗೋ ಕಾಲೇಜ್ಗೋ ಹೋದ್ರೆ ಫೀಸ್ ಎಷ್ಟು ಅಂತ ಕಟ್ಟಿದ್ರೆ ಮುಗಿದೋಯ್ತು. ಆದ್ರೆ ಅಲ್ಲಿ ಡೊನೇಷನ್ ಕಟ್ತೀವಲ್ಲ, ಹಂಗೆ ಫೀಸ್ ಕಟ್ಟಿದ್ವಿ, ಅದಕ್ಕೆ ಲೈಸೆನ್ಸ್ ಎಷ್ಟಿದೆ ಅಂತ ಫೀಸ್ ಕಟ್ಟಿದ್ವಿ, ಅಲ್ಲಿಗೆ ಸಾಕಾಗ್ಲಿಲ್ಲ. ಅಧಿಕಾರಿಗಳು ಕೇಳ್ತಾರಂತೆ ಲಂಚ ಕೊಡಿ ಅಂತ. 80 ಲಕ್ಷ ರೂಪಾಯಿ CL7ಗೆ, ಆಮೇಲೆ ಏನು ಮೈಕ್ರೋ ಬ್ರೇವರಿಗೆ 1.5 ಕೋಟಿ ರೂಪಾಯಿ ಕೊಡಬೇಕು ಲಂಚ ಅಂತ ಹೇಳ್ತಾರೆ ಅಧಿಕಾರಿಗಳು. ಸಭಾಪತಿಗಳೇ, ಲಕ್ಷ್ಮೀನಾರಾಯಣ ಅವರೇ ಹೇಳ್ತಾ ಇದ್ದಾರೆ, ಮೈಕ್ರೋ ಬ್ರೇವರಿಗೆ 1.5 ಕೋಟಿ, CL7ಗೆ 80 ಲಕ್ಷ. 80 ಲಕ್ಷದಲ್ಲಿ ಫಸ್ಟ್ ಇನ್ಸ್ಟಾಲ್ಮೆಂಟ್ 25 ಲಕ್ಷ ಕೊಡುವಾಗ ಹಿಡ್ಕೊಂಡಿರ್ತಕ್ಕಂಥದ್ದು. ನಾನ್ ಕೇಳ್ತೇನೆ, ಮಾನ್ಯ ಸಚಿವರು ಯಾಕೆ ರಾಜೀನಾಮೆ ಇನ್ನೂ ಕೊಡ್ತಾ ಇಲ್ಲ? ಯಾಕೆ ಕೊಡದಂತೆ ಇವ್ರನ್ನ ಹಿಡಿದಿಟ್ಟುಕೊಳ್ಳಲಾಗಿದೆ? ಅಷ್ಟೇ ಅಲ್ಲ, ಮದ್ಯ ಮಾರಾಟಗಾರರ ಸಂಘ ಹೇಳ್ತಾ ಇದೆ, ಆರ್ಗನೈಸೇಷನ್ ಹೇಳ್ತಾ ಇದೆ, ಈ ಮಂತ್ರಿಯನ್ನ ಟ್ರಾನ್ಸ್ಫರ್ ಮಾಡಿ ಅಂತ. ಈ ಮಂತ್ರಿ ನಮಗೆ ಬೇಡ. ಮಂತ್ರಿಯ ಮಗನು ಕೂಡ ನಮ್ಮ ಹತ್ರ ಲಂಚ ಕೇಳ್ತಾ ಇದ್ದಾರೆ. ನಾವು ಮಂತ್ರಿಗೆ ಇಷ್ಟು ಕೊಡಬೇಕು, ಅಧಿಕಾರಿಗಳಿಗೆ ಇಷ್ಟು ಕೊಡಬೇಕು, DC-ಗಳಿಗೆ ಕೊಡಬೇಕು, ಅಸಿಸ್ಟೆಂಟ್ ಆಫೀಸರ್ಗಳಿಗೆ ಕೊಡಬೇಕು. ಆಮೇಲೆ ಅಷ್ಟೇ ಅಲ್ಲ, ಮಂತ್ಲಿ ಕಲೆಕ್ಷನ್. ಸಭಾಪತಿಗಳೇ, ಬಹಳ ವಿಚಿತ್ರ ನೋಡಿ ಹೇಗಿದೆ ಅಂತ ಹೇಳಿದ್ರೆ, ರಾಜ್ಯದಲ್ಲಿ 3988 ವೈನ್ ಶಾಪ್, 279 ಕ್ಲಬ್, 78 ಸ್ಟಾರ್ ಹೋಟೆಲ್, 2382 ಹೋಟೆಲ್, 68 ಮಿಲಿಟರಿ ಕ್ಯಾಂಟೀನ್ ಮಳಿಗೆ,
3634 ಬಾರ್ ಅಂಡ್ ರೆಸ್ಟೋರೆಂಟ್. ಇವೆಲ್ಲವುಗಳಿಗೆ ನಿಮಗೆ ಹೇಳ್ತೇನೆ, ಬೆಂಗಳೂರಿನ ಭಾಗದ ಪ್ರತಿ ಮದ್ಯದ ಅಂಗಡಿಗೆ ತಿಂಗಳಿಗೆ 18ರಿಂದ 20 ಸಾವಿರ ರೂಪಾಯಿ ಲಂಚ. ತಿಂಗಳಿಗೆ ಒಂದೊಂದು ಅಂಗಡಿಯಿಂದ 18ರಿಂದ 20 ಸಾವಿರ ರೂಪಾಯಿ ಲಂಚ. ಮೈಸೂರು ಮತ್ತು ಬೆಳಗಾವಿ ಈ ಭಾಗದಲ್ಲಿ 12ರಿಂದ 15 ಸಾವಿರ ರೂಪಾಯಿ ಲಂಚ. ಕಲಬುರಗಿ, ಹೊಸಪೇಟೆ ಈ ಭಾಗದಲ್ಲಿ 10ರಿಂದ 12 ಸಾವಿರ ರೂಪಾಯಿ ಲಂಚ. ಮಂಗಳೂರು ಈ ಭಾಗದಲ್ಲಿ ಅಂದಾಜು 10 ಸಾವಿರ ರೂಪಾಯಿ. ಮಂತ್ಲಿ ಮನಿ ದಂಧೆ ನಡೀತಾ ಇದೆ. ಕೆಲ ಜಿಲ್ಲೆಗಳಲ್ಲಿ ಚೆನ್ನಾಗಿ ವ್ಯಾಪಾರ ನಡೆಯುವ ಮದ್ಯದ ಅಂಗಡಿಯಿಂದ ಇನ್ನಷ್ಟು ಮಂತ್ಲಿ ಮನಿ ನೀಡುವಂತೆ ಬೇಡಿಕೆ ಇಡಲಾಗುತ್ತಿದೆ. ಸಭಾಪತಿಗಳೇ, ಮಂತ್ರಿಗಳ ಆಶ್ರಯ ಇಲ್ಲದೇನೆ ಇದು ನಡೆಯಕ್ಕೆ ಸಾಧ್ಯನಾ? ಬರೀ ಅಧಿಕಾರಿಗಳೇ ಇದಕ್ಕೆ ಅಧಿಕಾರಿಗಳೇ ತೆಗೆದುಕೊಳ್ತಾ ಇದ್ದಾರೆ ಅಂತ ಮಂತ್ರಿಗಳು ಹೇಳ್ತಾ ಇದ್ದಾರೆ. ಬರೀ ಅಧಿಕಾರಿಗಳೇ ತೆಗೆದುಕೊಂಡಿದ್ರೆ ಆದ್ರೆ ಆ ಅಧಿಕಾರಿ ಅಧಿಕಾರದಲ್ಲಿ ಇರಕ್ ಸಾಧ್ಯನಾ? ಎಲ್ಲಿಯವರೆಗೆ ಮಂತ್ರಿಯ ಬೆಂಬಲ ಇರೋದಿಲ್ಲ, ಎಲ್ಲಿಯವರೆಗೆ ಸರ್ಕಾರದ ಬೆಂಬಲ ಇರೋದಿಲ್ಲ, ಭ್ರಷ್ಟಾಚಾರ, ಆ ಮಂತ್ಲಿ ಮನಿ, ಶುಲ್ಕ ಅಷ್ಟೇ ಅಲ್ಲದೇನೆ ಇಷ್ಟು ಒಂದು ಲೈಸೆನ್ಸ್ಗೆ 80 ಲಕ್ಷ ರೂಪಾಯಿ, ಆಮೇಲೆ ಮೈಕ್ರೋ ಬ್ರೇವರ್ಗೆ 1.5 ಕೋಟಿ ರೂಪಾಯಿ ತೆಗೆದುಕೊಳ್ಳಕ್ ಸಾಧ್ಯನಾ? ಆಡಿಯೋ ರೆಕಾರ್ಡ್ ಅಲ್ಲಿ ಇದೆ, ಎಲ್ಲ ಟಿವಿಗಳಲ್ಲಿ ನಾವು ನೋಡಿದ್ದೇವೆ. ನಾವು ಮಂತ್ರಿಗಳಿಗೆ ಕೊಡಬೇಕು, ಆಫೀಸರ್ಸ್ಗಳಿಗೆ ಕೊಡಬೇಕು ಅಂತ ಜಗಜ್ಜಾಹೀರು. ಈಶ್ವರಪ್ಪ ಅವರು ರಾಜೀನಾಮೆ ಕೊಟ್ಟರು. ಈಶ್ವರಪ್ಪ ಅವರು ರಾಜೀನಾಮೆ ಕೊಟ್ಟರು. ಆಮೇಲೆ ತನಿಖೆ ನಡೀತು. ತನಿಖೆ ನಡೆದ ಮೇಲೆ ಇದ್ರೊಳಗೆ ಭ್ರಷ್ಟಾಚಾರ ನಡೆದಿಲ್ಲ ಅಂತ ಹೇಳಿ ವರದಿ ಬಂತು. ನೀವು ಹಂಗೆ ಮಾಡಿ, ಮೊದಲು ರಾಜೀನಾಮೆಯನ್ನು ಕೊಡಿ, ನೈತಿಕ ಹೊಣೆ ಹೊತ್ತು ಆರ್ ಬಿ ತಿಮ್ಮಾಪುರ ಅವರು ರಾಜೀನಾಮೆಯನ್ನು ಕೊಡಿಸಿ. ಇದೇ ಪ್ರತಿಪಕ್ಷ ಸ್ಥಾನದಲ್ಲಿ ಯಾರು ಅವತ್ತಿನ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮೊದಲು ರಾಜೀನಾಮೆಯನ್ನು ಕೊಡಿ ಅಂತ ರಾಜೀನಾಮೆಯನ್ನು ಕೊಡಿಸಿದ್ರು ಈಶ್ವರಪ್ಪ ಅವ್ರ ಹತ್ರ. ನೀವು ಆ ತರ ರಾಜೀನಾಮೆಯನ್ನ ತೆಗೆದುಕೊಂಡಿರ್ತಕ್ಕಂಥ ಅವತ್ತಿನ ಪ್ರತಿಪಕ್ಷ, ಇವತ್ತಿನ ಆಡಳಿತ ಪಕ್ಷ ಯಾಕೆ ನೈತಿಕ ಹೊಣೆ ಹೊತ್ತು ಆರ್ ಬಿ ತಿಮ್ಮಾಪುರ ಅವರ ರಾಜೀನಾಮೆಯನ್ನ ತೆಗೆದುಕೊಳ್ತಾ ಇಲ್ಲ? ಅವ್ರ ಮಗನಿಗೆ ಕೊಡಬೇಕು ನಾವು ಲಂಚ, ಮಂತ್ಲಿ ಕೊಡಬೇಕು. ಅಷ್ಟೇ ಅಲ್ಲ ಸಭಾಪತಿಗಳೇ, ನೋಡಿ ಎಷ್ಟು ಇದು ಡೀಪ್ ರೂಟೆಡ್ ಅಂತ ಹೇಳಿದ್ರೆ ವರ್ಗಾವಣೆ ದಂಧೆ. ಸಭಾಪತಿಗಳೇ, ವರ್ಗಾವಣೆ, ಪದೋನ್ನತಿ ಸಂಬಂಧ ಅಧಿಕಾರಿಗಳಿಂದ ಮನಬಂದಂತೆ ಲಂಚ ವಸೂಲಿಗೆ ಇಳಿದಿರುವ ಸಚಿವರು ವರ್ಗಾವಣೆಗಾಗಿ ಸಚಿವರಿಗೆ ಲಂಚ ನೀಡಬೇಕಾದ ಅನಿವಾರ್ಯತೆ ಹಿನ್ನೆಲೆಯಲ್ಲಿ ಸನ್ನದುದಾರರಿಂದ ಪ್ರತಿ ತಿಂಗಳು ಮಂತ್ಲಿ ಮನಿ ಹೆಸರಿನಲ್ಲಿ ಅಧಿಕಾರಿಗಳು ಲಂಚ ವಸೂಲಿ ಮಾಡುತ್ತಿದ್ದಾರೆ. ಅಧಿಕಾರಿಗಳು ವರ್ಗಾವಣೆ ಮಾಡಿಸ್ಕೊಳ್ಳಕ್ಕೂ ಕೂಡ ಲಂಚ ಕೊಡಬೇಕಾಗಿದೆ. ಎಲ್ಲ ಬಟ ಬಯಲು. ಆದ್ರಿಂದ ಸಭಾಪತಿಗಳೇ, ಈ ಒಂದು ಏನು ಓಪನ್ ಕರಪ್ಷನ್ ಏನ್ ನಡೀತಾ ಇದೆ, ಆಡಿಯೋ ರೆಕಾರ್ಡ್ ಏನಿದೆ, ಮತ್ತು ಮದ್ಯ ಮಾರಾಟಗಾರರ ಸಂಘ ಮನವಿಯನ್ನು ಕೊಟ್ಟಿದೆ ಮುಖ್ಯಮಂತ್ರಿಗಳಿಗೆ. ಅವ್ರನ್ನ ಮೊದಲು ಟ್ರಾನ್ಸ್ಫರ್ ಮಾಡಿ, ಈ ಮಂತ್ರಿ ನಮಗೆ ಬೇಡ, ನಾವು ಸಾಕಾಗೋಗಿದ್ದೀವಿ, ಸುಸ್ತಾಗೋಗಿದ್ದೀವಿ ಲಂಚವನ್ನ ಕೊಟ್ಟು ಮಂತ್ಲಿ ಮನಿಯನ್ನ ಕೊಟ್ಟು ಅಂಥೇಳಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಕಂಪ್ಲೇಂಟ್ಗಳು ಕೂಡ ನಮ್ಮ ಹತ್ರ ಇದೆ. ಆದ್ರಿಂದ ಸಭಾಪತಿಗಳೇ, ನಮ್ಮ ಬೇಡಿಕೆ ಎರಡೇ. ಒಂದನೇದು, ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ಈ ಒಂದು ದೊಡ್ಡ ಕರಪ್ಷನ್ ರಾಕೆಟ್ ನ ತನಿಖೆ ಆಗ್ಬೇಕು. ಎರಡನೇ ಬೇಡಿಕೆ, ಈ ಕೂಡಲೇ ನೈತಿಕ ಹೊಣೆ ಹೊತ್ತು ಆರ್ ಬಿ ತಿಮ್ಮಾಪುರ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ನಾವು ಆಗ್ರಹ ಪಡಿಸ್ತೇವೆ. ಅಷ್ಟೇ ಅಲ್ಲ, ಈ ವಿಷಯ ಕುರಿತಂತೆ ನಾವು ತಮ್ಮ ಸಭಾಪತಿಗಳೆಲ್ಲ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇನೆ, ಇದಕ್ಕೆ ಸ್ವಲ್ಪ ಹೆಚ್ಚು ಸಮಯವನ್ನು ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಸದನ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ವಿಷಯ ಬಹಿರಂಗ ಆಗಿದೆ. ಈ ಸದನದಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರಿಂದ, ಮುಖ್ಯಮಂತ್ರಿಗಳಿಂದ ಇದಕ್ಕೆ ನಮಗೆ ಉತ್ತರ ಬೇಕಾಗಿದೆ. ಮಂತ್ರಿ ಎಲ್ಲಿಯವರೆಗೆ ಇರ್ತಾರೋ
ಆ ಸ್ಥಾನದಲ್ಲಿ ಇರ್ತಾರೋ ಅಲ್ಲಿಯವರೆಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ಮಧ್ಯಾಹ್ನದಾಗ ನೀವು ಉತ್ತರ ಕೊಡಿ. ಸಭಾಪತಿಗಳೇ, 4 ಗಂಟೆಗೆ ಸಭಾಪತಿಗಳೇ, ನಾನು ಸಿಗ್ನೇಚರಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.